ಪ್ರತಿದಿನ 2 ಸಾರಿ ಬ್ರಷ್ ಮಾಡ್ತಾ ಇದ್ದೀರಾ, ಆದರೂ ಬಾಯಿ ಸ್ಮೆಲ್ ಬರ್ತಾ ಇದೆಯಾ? ಹಾಗಾದರೆ ನಿಮ್ಮ ಟೂತ್ ಪೇಸ್ಟಲ್ಲಿ ಪ್ರಾಬ್ಲಮ್ ಇದೆ ಅಂತ ಅಲ್ಲ. ಬಾಯಿಯ ದುರ್ವಾಸನೆಗೆ ಏನು ಕಾರಣಗಳು, ಹಾಗೆ ಏನು ಸೊಲ್ಯೂಷನ್ಸ್ ಅಂತ ಈ ರೀಲಲ್ಲಿ ನೋಡೋಣ. ಹಾಯ್, ನಾನು ಡಾಕ್ಟರ್ ಭಾರತಿ, ಪ್ರೈವೇಟ್ ಪ್ರಾಕ್ಟೀಷನರ್ ಇನ್ ಬೆಂಗಳೂರು. ಬಾಯಿಯ ದುರ್ವಾಸನೆಗೆ ಮೊಟ್ಟ ಮೊದಲನೇ ಕಾರಣ ಏನು ಅಂತಂದರೆ ಟಂಗ್ ಕೋಟಿಂಗ್. ನಿಮ್ಮ ನಾಲಿಗೆ ಮೇಲೆ ಯಾವಾಗ ತಿಳಿ ಹಳದಿ ಅಥವಾ ಬಿಳಿ ಬಣ್ಣದ ಒಂದು ಲೇಪನ ಇರುತ್ತೆ, ಕೋಟಿಂಗ್ ಇರುತ್ತೆ, ಅಲ್ಲಿ ಬ್ಯಾಕ್ಟೀರಿಯಾದ ಬೆಳವಣಿಗೆ ಇರುತ್ತೆ, ಹಾಗೆ ಫುಡ್ ಪಾರ್ಟಿಕಲ್ಸ್ ಇರುತ್ತೆ. ಸೊ ಅದರಿಂದ ನಿಮ್ಮ ಬಾಯಿ ವಾಸನೆ ಬರೋಕ್ಕೆ ಪ್ರಾರಂಭವಾಗುತ್ತೆ. ಅದಕ್ಕೆ ನೀವು ಏನು ಮಾಡಬೇಕು ಅಂತ ಅಂದರೆ, ಪ್ರತಿದಿನ ಬೆಳಗ್ಗೆ ಎದ್ದ ಮೇಲೆ ಮೊದಲು ಬಾಯಿ ತೊಳ್ಕೊಂಡು ಟಂಗ್ ಕ್ಲೀನ್ ಮಾಡ್ಕೊಳ್ಳಿ. ಟಂಗ್ ಸ್ಕ್ರೇಪರಿಂದನೋ ಅಥವಾ ಸಾಫ್ಟ್ ಬ್ರಿಸಲ್ಲಿರೋ ಟೂತ್ ಬ್ರಷಿಂದನೋ ಟಂಗ್ ಕ್ಲೀನ್ ಮಾಡ್ಕೊಳ್ಳಿ. ಎರಡನೇ ಕಾರಣ ಏನು ಅಂತಂದರೆ, ಒಸಡುಗಳಿಂದ ರಕ್ತ ಬರುವುದು, ಹಾಗೆ ಒಸಡುಗಳ ಇನ್ಫೆಕ್ಷನ್ ಇದ್ದಾಗ ಕೂಡ ಬಾಯಿ ವಾಸನೆ ಬರುತ್ತೆ. ಒಸಡುಗಳಿಂದ ರಕ್ತ ಬರ್ತಾ ಇದೆ ಅಂತಂದರೆ ಅದಕ್ಕೆ ಏನು ಕಾರಣ ಅಂತ ನಿಮ್ಮ ಡೆಂಟಿಸ್ಟ್ನ ಭೇಟಿ ಮಾಡಿ ತಿಳ್ಕೊಳ್ಳಿ. ಕೆಲವೊಮ್ಮೆ ನಾವು ಸರಿಯಾಗಿ ಬ್ರಷ್ ಮಾಡ್ತಾ ಇಲ್ಲ ಅಂತ ಅಂದ್ರೂ ಕೂಡ ಒಸಡುಗಳಿಗೆ ಹರ್ಟ್ ಆಗಿ ಬ್ಲೀಡಿಂಗ್ ಸ್ಟಾರ್ಟ್ ಆಗುತ್ತೆ. ಹೀಗೆ ಸರಿಯಾಗಿ ಬ್ರಷ್ ಮಾಡೋದು ಅಂತ ನಿಮಗೆ ಟೆಕ್ನಿಕ್ ಗೊತ್ತಿಲ್ಲ ಅಂತಂದರೆ ಲಿಂಕಲ್ಲಿ ಮೆನ್ಷನ್ ಮಾಡಿರ್ತೀನಿ, ಆ ವಿಡಿಯೋನ ನೀವು ನೋಡ್ಕೊಳ್ಬಹುದು. ಒಸಡುಗಳ ಇನ್ಫೆಕ್ಷನ್ ಇದ್ದಾಗ ಏನಾಗುತ್ತೆ, ಬ್ಯಾಕ್ಟೀರಿಯಾ ಡೀಪ್ ಪಾಕೆಟ್ಸಲ್ಲಿ ಹೈಡ್ ಆಗಿರುತ್ತೆ. ಆವಾಗ ನೀವು ಎಷ್ಟೇ ಬ್ರಷ್ ಮಾಡಿದ್ರೂ ಕೂಡ ಬಾಯಿ ಸ್ಮೆಲ್ ಬರೋದು ತಪ್ಪೋದಿಲ್ಲ. ಮೂರನೇ ಕಾರಣ ಏನು ಅಂತ ಅಂದರೆ, ಓಪನ್ ಕ್ಯಾವಿಟೀಸ್ ಇರೋದು, ಹಾಗೆ ಒಡೆದೋಗಿರೋ ಹಲ್ಲುಗಳು ಇರೋದು. ಅಲ್ಲಿ ಆಹಾರ ಸೇರಿಕೊಂಡು ಆ ಆಹಾರ ಕೊಳೆತು ಅದರಿಂದನೂ ಬಾಯಿಯ ದುರ್ವಾಸನೆ ಬರುತ್ತೆ. ಯಾವ ಕ್ಯಾವಿಟೀಸ್ ಓಪನ್ ಇರುತ್ತೆ ಅಲ್ವಾ, ಈ ರೀತಿ ಅದನ್ನು ನೀವು ಫಿಲ್ಲಿಂಗ್ ಮೂಲಕ ಸರಿಪಡಿಸ್ಕೊಳ್ಬೋದು. ಬ್ರೋಕನ್ ಟೂತ್ ಇತ್ತು ಅಂತಂದರೆ ನಿಮ್ಮ ಡೆಂಟಿಸ್ಟ್ನ ಕೇಳಿ ಉಳಿಸ್ಬೋದು. ಅಂತಂದರೆ ಅದಕ್ಕೇನು ಸೂಕ್ತ ಟ್ರೀಟ್ಮೆಂಟ್ ಇದೆ ಅದನ್ನು ತೊಗೊಳ್ಳಿ, ಇಲ್ಲ ಅಂತಂದರೆ ತೆಗೆಸ್ಕೊಳ್ಳಿ. ನಾಲ್ಕನೇ ಕಾರಣ ಬಾಯಿ ಒಣಗುವಿಕೆ. ಈ ಬಾಯಿ ಒಣಗೋದು ಅಂತಂದರೆ ಏನು ಅಂತಂದರೆ, ನಿಮ್ಮ ಬಾಯಿಯಲ್ಲಿ ಸಲೈವ ಅಥವಾ ಎಂಜಿಲು ಅಂತ ಏನು ಹೇಳ್ತೀವಿ ಅದು ಕಡಿಮೆ ಉತ್ಪತ್ತಿ ಆಗ್ತಾ ಇರುತ್ತೆ. ಆವಾಗಲೂ ಕೂಡ ಬಾಯಿ ದುರ್ವಾಸನೆ ಬರುತ್ತೆ. ಈ ಬಾಯಿ ಒಣಗೋದು ಯಾರಲ್ಲಿ ನಾವು ಜಾಸ್ತಿ ನೋಡ್ತೀವಿ ಅಂತಂದರೆ, ಮೌತ್ ಬ್ರೀದರ್ಸ್, ಅಂದರೆ ಬಾಯಿಂದ ಯಾರು ಉಸಿರಾಡ್ತಿರ್ತಾರೆ ಅವರು, ಆಮೇಲೆ ಟೀ ಕಾಫಿ ಎಕ್ಸೆಸ್ ಅಮೌಂಟಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಯಾರು ತಗೊಳ್ತಾ ಇರ್ತಾರೆ ಅವರು, ಆಮೇಲೆ ಸ್ಮೋಕರ್ಸ್, ಕಡಿಮೆ ನೀರು ಕುಡಿಯೋರಲ್ಲೂ ಕೂಡ ಬಾಯಿ ಒಣಗೋದನ್ನು ನಾವು ನೋಡ್ತೀವಿ. ಇದಕ್ಕೆ ನೀವೇನು ಮಾಡ್ಬೋದು ಅಂತ ಅಂದರೆ, ಪದೇ ಪದೇ ನೀರನ್ನು ಸಿಪ್ ಮಾಡ್ತಾ ಇರಬೇಕು. ಆಮೇಲೆ ಶುಗರ್ ಫ್ರೀ ಇರೋಂಥ ಚ್ಯೂಯಿಂಗಮ್ಸ್ನ ತಿನ್ನಿ. ಟೀ ಕಾಫಿ ಜಾಸ್ತಿ ಕುಡಿತಾ ಇದ್ದೀರಾ ಅಂತಂದರೆ ಅದರ ಪ್ರಮಾಣವನ್ನು ಕಡಿಮೆ ಮಾಡ್ಕೊಳ್ಳಿ. ಐದನೇ ಕಾರಣ ಏನು ಅಂತಂದರೆ, ಇಲ್ ಫಿಟ್ಟಿಂಗ್ ಡೆಂಚರ್ಸ್ ಮತ್ತು ಕ್ರೌನ್ಸ್ ಅಥವಾ ಕ್ಯಾಪ್ಸ್ ಅಂತ ಏನು ಹೇಳ್ತೀವಿ ಅದು ಸರಿಯಾಗಿ ಕೂತ್ಕೊಂಡಿಲ್ಲ ಅಂತಂದರೆ ಡೆಂಚರ್ನ ಕೆಳಗಡೆ ಆಹಾರ ಹೋಗಿ ಸೇರಿಕೊಳ್ಳುತ್ತೆ. ಅದರಿಂದನೂ ಕೂಡ ಬಾಯಿ ವಾಸನೆ ಬರುತ್ತೆ. ಇಲ್ ಫಿಟ್ಟಿಂಗ್ ಕ್ರೌನ್ಸ್ ಅಥವಾ ಕ್ಯಾಪ್ಸ್ ಅಂತಂದರೆ, ನಿಮ್ಮ ಕ್ಯಾಪ್ಸ್ ಏನಾದರೂ ಲೂಸ್ ಆಗಿತ್ತು, 2 ಕ್ಯಾಪ್ಗಳ ಮಧ್ಯೆ ಗ್ಯಾಪ್ ಇತ್ತು ಅಂತಂದರೆ ಅಲ್ಲಿನೂ ಕೂಡ ಆಹಾರ ಹೋಗಿ ಸೇರಿಕೊಳ್ಳುತ್ತೆ, ಅದು ಕೊಳೆಯೋದಕ್ಕೆ ಪ್ರಾರಂಭವಾಗುತ್ತೆ. ಅದನ್ನು ನೀವು ನಿಮ್ಮ ಡೆಂಟಿಸ್ಟ್ನ ಭೇಟಿ ಮಾಡಿ ಸರಿಪಡಿಸ್ಕೊಳ್ಬಹುದು. ಕಂಪಲ್ಸರಿ ಫ್ಲಾಸಿಂಗ್ನ ಒಂದು ಅಭ್ಯಾಸ ಮಾಡ್ಕೊಳ್ಳಿ. ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಅಂತ ಅಂದರೆ, ನಿಮ್ಮ ಸ್ಟಮಕ್ ಅಪ್ಸೆಟ್ ಆಗಿತ್ತು, ಗ್ಯಾಸ್ಟ್ರೈಟಿಸ್ ಪ್ರಾಬ್ಲಮ್ ಇದೆ, ನಿಮಗೆ ಆ್ಯಸಿಡ್ ರಿಫ್ಲೆಕ್ಸ್, ಹುಳಿ ತೇಗು ಅಂತ ಏನು ಹೇಳ್ತೀವಿ ಅದು ಆಗ್ತಾ ಇದೆ, ಅಥವಾ ಸಲ್ಫರ್ ಬರ್ಬ್ಸ್ ಅಂತ ಹೇಳ್ತೀವಿ, ನೀವು ತೇಗು ತಗೊಂಡಾಗ ದುರ್ವಾಸನೆ ಬರ್ತಾ ಇದೆ ಅಂತಂದರೆ ಆವಾಗಲೂ ಕೂಡ ಬಾಯಿ ಸ್ಮೆಲ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ನೀವೇನು ಮಾಡ್ಬೋದು ಅಂತಂದರೆ, ಲೇಟ್ ನೈಟ್ ಸ್ಪೈಸಿ ಫುಡ್ನ ಸ್ಕಿಪ್ ಮಾಡಿ, ಹಾಗೆ ಫೈಬರ್ ಇರುವಂಥ ಫುಡ್ನ ಜಾಸ್ತಿ ತೊಗೊಳ್ಳಿ. ಈ ಇನ್ಫಾರ್ಮೇಷನ್ ನಿಮಗೆ ಹೆಲ್ಪ್ಫುಲ್ ಆಗಿತ್ತು ಅಂತಂದರೆ ಲೈಕ್ ಮಾಡಿ, ಹಾಗೆ ಈ ವಿಡಿಯೋದ ಅವಶ್ಯಕತೆ ಯಾರಿಗಿದೆ ಅವ್ರ ಜೊತೆ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.